ರಾಮ ವನವಾಸಕ್ಕೆ ಹೋದ ಮೇಲೆ ಭರತ ಹೋಗ್ತಾನಲ್ಲ ಹುಡುಕೊಂಡು, ನಾನು ಇರಲಿಲ್ಲ ಅಣ್ಣ, ಅಯೋಧ್ಯೆಯಲ್ಲಿ ಏನೇನೋ ಆಗಿಬಿಡ್ತು, ಬಂದುಬಿಡು ನೀನು ವಾಪಸ್ಸು ಅಂತ ಗೋಗರಿತಾನೆ ಭರತ. ರಾಮ ಸಾಧ್ಯನೇ ಇಲ್ಲ ಅಂತಾನೆ. ಅಪ್ಪನಿಗೆ ಕೊಟ್ಟ ಮಾತದು, ನಾನು 14 ವರ್ಷ ಕಾಡಿನಲ್ಲೇ ಇರೋದು ಅಂತ. ಇನ್ನೂ ರಾಮ ಬರೋದಿಲ್ಲ ಅಂತ ಗೊತ್ತಾದಮೇಲೆ ಭರತ ಕೇಳ್ತಾನಂತೆ, ನಾನು ರಾಜ್ಯ ಹೆಂಗೆ ನಡೆಸಬೇಕು, ಹೆಂಗೆ ನಡೆಸ್ಕೊಂಡು ಹೋಗಲಿ ನಾನು ರಾಜ್ಯವನ್ನು, ನನಗೊಂದಷ್ಟು ಮಾರ್ಗದರ್ಶನ ಮಾಡು ಅಂದಾಗ ಟ್ಯಾಕ್ಸ್ ವಿಷಯ ಬರುತ್ತಲ್ಲಿ. ರಾಮ ಹೇಳ್ತಾನಂತೆ, ತೆರಿಗೆ ಹೆಂಗೆ ತಗೋಬೇಕು ಅಂದರೆ ದುಂಬಿ ಹೋಗು ಹೂವಿನಿಂದ ಮಕರಂದ ತಗೊಂಡಂಗೆ ತಗೋಬೇಕಂತೆ. ಮಕರಂದ ತಗೊಂಡಂಗೆ ಹೂವಿಗೆ ಏನೂ ನಷ್ಟ ಮಾಡೋದಿಲ್ಲ ಅದು. ದುಂಬಿ ಬಂದು ಹೂವಿನ ಮೇಲೆ ಕೂತ್ಕೊಂಡು ಮಕರಂದ ತಗೊಂಡು ಹೋಗಿದ್ದು ಹೂವಿಗೆ ಏನೂ ನಷ್ಟ ಅಲ್ಲ, ನೋಡೋರಿಗೆ ಹಿಂಸೆ ಅನ್ಸೋದಿಲ್ಲ, ಪ್ರಕೃತಿ ಎಷ್ಟು ಚೆನ್ನಾಗಿ ನಲಿತಾ ಇದೆಯಲ್ಲ ಅಂತ ಅನಿಸುತ್ತೆ. ಆದರೆ ಜೇನ್ನೊಣ ಹೋಗಿ ಜೇನು ಗೂಡು ಕಟ್ಟಿ ಜೇನು ತುಪ್ಪ ಮಾಡಿ ಆ ಜೇನು ಸಿಗುತ್ತಲ್ಲ ಜನರಿಗೆ, ಅದರ ಆಹ್ಲಾದ ಸಂತೋಷನೇ ಬೇರೆ. ತೆರಿಗೆ ಅನ್ನೋದು ಹಂಗಿರ್ಬೇಕು ಅಂತ. ತಗೊಂಡಿದ್ದು ಗೊತ್ತಾಗಬಾರ್ದು, ಕೊಟ್ಟಿದ್ದು ಮಾತ್ರ ಭರ್ಪೂರ ಗೊತ್ತಾಗಬೇಕು. ಇನ್ನೊಂದು ಉದಾಹರಣೆ ಬರುತ್ತೆ. ಸೂರ್ಯ ಸಮುದ್ರದ ಮೇಲೆ ತನ್ನ ಬಿಸಿಲನ್ನು ಹಾಕಿ ಸಮುದ್ರದ ನೀರನ್ನು ಆವಿ ಮಾಡಿ ಮೋಡಗಳನ್ನಾಗಿಸುವ ಪ್ರಕ್ರಿಯೆ ಇದೆ ನೋಡಿ, ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು ಹೆಂಗಾಯಿತು ಅಂತ ಗೊತ್ತಾಗೋದಿಲ್ಲ. ಅದು ಯಾವಾಗ ಬಿಸಿಲು ಬಿತ್ತು, ಯಾವಾಗ ನೀರು ಕಾಯ್ದು ಆವಿ ಮೇಲೆ ಹೋಯಿತು, ಮೋಡಾಗ ಯಾವಾಗ ಗಡ್ತು ಗೊತ್ತಾಗೋದಿಲ್ಲ. ಬಟ್ ಮಳೆ ಸುರಿದಿದ್ದು ಮಾತ್ರ ಎಲ್ರಿಗೂ ಗೊತ್ತಾಗುತ್ತೆ. ಹಂಗಿರ್ಬೇಕು ತೆರಿಗೆ ಅಂತ.